ಜನರ ಆಶೀರ್ವಾದದಿಂದಾಗಿ ನಾಳೆಗೆ ದೇವರಾಜ್ ಅರಸುರವರ ದಾಖಲೆ ಬ್ರೇಕ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಜನರ ಆಶೀರ್ವಾದದಿಂದಾಗಿ ನಾಳೆಗೆ ದೇವರಾಜ್ ಅರಸುರವರ ದಾಖಲೆ ಬ್ರೇಕ್ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಂತಸವನ್ನ ಹಂಚಿಕೊಂಡಿದ್ದಾರೆ. ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ದೇವರಾಜ್ ಅರಸುರವರು ಮೈಸೂರು ಜಿಲ್ಲೆಯವರು, ನಾನು ಕೂಡ ಇದೇ ಮೈಸೂರು ಜಿಲ್ಲೆಯವನು. ಅವರ ದಾಖಲೆ ಮುರಿಯುವುದು ಜನರ ಆಶೀರ್ವಾದದಿಂದಾಗಿ. ಸಾಮಾಜಿಕವಾಗಿ ಅರಸು ಹಿಂದುಳಿದವರಲ್ಲ, ಪಾಪ್ಯುಲೇಷನ್ ವೈಸ್ ಅರಸು ಜನಾಂಗ ಕಡಿಮೆ. ನನಗೂ ಅವರಿಗೆ ಹೋಲಿಕೆ ಇಲ್ಲ. ಸನ್ನಿವೇಶ ಬಂತು, ನಾನು ಅದಕ್ಕೆ ಇಲ್ಲಿ ತನಕ ಬಂದಿದ್ದೇನೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. 1983ರಲ್ಲಿ ನಾನು ಚುನಾವಣೆಗೆ ನಿಂತೆ. ಜನರೇ ದುಡ್ಡು ಕೊಟ್ಟು ವೋಟ್ ಹಾಕಿದ್ರು. ದೇವರಾಜ್ ಅರಸು ಸಿಎಂ ಆಗಿದ್ರು. ರೆಕಾರ್ಡ್ ಇರೋದೇ ಬ್ರೇಕ್ ಮಾಡೋಕೆ. ಮುಂದೆ ಯಾರಾದ್ರೂ ಕೂಡ ಇದನ್ನ ಬ್ರೇಕ್ ಮಾಡಬಹುದು. ಕ್ರಿಕೆಟ್ ಅಲ್ಲಿ ಸಚಿನ್ ರೆಕಾರ್ಡ್ ಬ್ರೇಕ್ ಆಗಲ್ಲ ಅಂತ ಅಂದ್ರು, ಆದ್ರೆ ವಿರಾಟ್ ಕೊಹ್ಲಿ ಅವರು ಅದನ್ನ ಬ್ರೇಕ್ ಮಾಡಿದ್ರು. ನನಗಿಂತ ಜಾಸ್ತಿ ಸಿಎಂ ಆಗೋರು, ಒಂದು ಬಜೆಟ್ ಮಂಡನೆ ಮಾಡೋರು ಬರ್ಬೋದು ಅಂತ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಸಂಪುಟ ಪುನರಾಚನೆ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಮಾತನಾಡ್ತೇನೆ, ಜನವರಿಯಲ್ಲಿ ಕರೆಯುತ್ತೇನೆ ಅಂದಿದ್ರು. ಈಗ ಯಾವಾಗ ಕರೆದ್ರೂ ನಾನು ದೆಹಲಿಗೆ ಹೋಗುತ್ತೇನೆ. ಬಳ್ಳಾರಿ ಗನ್ ಶೂಟೌಟ್ ಪ್ರಕರಣ ಸಿಟ್ಟಿಂಗ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅನ್ನೋ ಬಿಜೆಪಿ ವಿಚಾರ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ವರದಿ ಬರಲಿ, ಬಳಿಕ ಯಾವ ತನಿಖೆ ಮಾಡಬೇಕು ತೀರ್ಮಾನ ಮಾಡ್ತೀನಿ. ಜಿ ಗ್ಯಾರಂಟಿ ಫಾರ್ ರೋಜ್ಗಾರ್. ರಾಮ್ ಅಂದ್ರೆ ರಾಮ ಅಲ್ಲ. ನರೇಗಾ ಬದಲಾವಣೆ ಸರಿ ಇಲ್ಲ. 40% 3,000 ಕೋಟಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ ಅಂತ ಹೇಳಿದ್ರು. ಅರಸು ಇದೆಯಲ್ಲ, ರೂಲಿಂಗ್ ಕ್ಲಾಸ್ ಪಾಪ್ಯುಲೇಷನ್ ವೈಸ್ ಕಡಿಮೆ. ಪಾಪ್ಯುಲೇಷನ್ ವೈಸ್ ಭಾಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು. ಸೊ ಅವರು, ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಆ್ಯಂಡ್ ದೇವರಾಜ್. ಸನ್ನಿವೇಶ ಬಂತು, ನಾನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದೀನಿ. ಜನರ ಆಶೀರ್ವಾದ ಇತ್ತು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ರಾಜಕೀಯ ಸವಾಲುಗಳು ಅವರೆಲ್ಲ ನೋಡಪ್ಪ, ಆ ಕಾಲ ಬೇರೆ, ರಾಜಕಾರಣ ಈ ಕಾಲ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತದೆ. ಅವತ್ತು ಈಗ ನಾನು 83ರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು, ಓಟು ಕೊಟ್ಟರು. ದೇವರಾಜ್ ಅರಸುರವರು ಮುಖ್ಯಮಂತ್ರಿ ಆಗಿರುವಾಗ, ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ಕೊಟ್ಟು ಎಲೆಕ್ಷನ್ನು ಮಾಡ್ತಾಯಿದ್ರು. ಒಂದ್ಸಾರಿ